ಹಾಯ್ ಗಾಯ್ಸ್, ಈಗ ಏನಿಲ್ಲ, ಭಾನುವಾರ ಕೆಲಸ ಮಾಡಿದ್ದೆ. ಸೊ ಇವತ್ತು ಕಾಂಬಾಫ್ ತೊಗೊಂಡಿದ್ದೆ ವೀಕ್ ಡೇಸು. ಲಂಚಿಗೆ ಹೆಸರುಘಟ್ಟ ಹೋಗೋಣ ಅಂತ ಇದ್ದೀನಿ. ನಿಮಗೆ ತೋರಿಸ್ತೀನಿ ಹೋಟ್ಲು ಓಯ್ಸ್ಟರ್ ಅಂತ. ಫ್ಯೂಲ್ ಬೇರೆ ಡೌನ್ ಇದೆ, ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಹಾಕ್ಬೇಕಾಗಿತ್ತು ನೆನ್ನೆ ಮೊನ್ನೆ, ಬಟ್ ಏನಂದರೆ ನಾವು ಕೆಲಸ ಮಾಡೋ ಇದರಲ್ಲಿ ಬಂದು ಅಲ್ಲಿ ಇನ್ನೂ ಇನ್ಸೆಂಟಿವ್ ಬೇರೆ ಕೊಟ್ಟಿಲ್ಲ. ಏನು ಮಾಡೋದು, ಕೆಲಸ ಮಾತ್ರ ತೊಗೊತಾರೆ, ಟೈಮ್ ಇನ್ಸೆಂಟಿವ್ ಹಾಕಕ್ಕೆ ಸಾಯ್ತಾರಪ್ಪ. ಎಲ್ಲಾದ್ರೂ ಕೆಲಸ ಮಾಡೋದಂದರೆ ಇದೇ ಬೇಜಾರು ನಮಗಂತೂ. ಎರಡು ತಿಂಗಳಿಂದ ಕೊಟ್ಟಿಲ್ಲ ಇನ್ಸೆಂಟಿವ್. ಏನು ಮಾಡೋದು, ಬರೀ ಫ್ಯೂಲ್ ಮೇಂಟೈನ್ ಮಾಡೋದಾ, ಇಲ್ಲಾಂದರೆ ಮನೆಗೆ ನೋಡೋದಾ, ಇಲ್ಲ ಏನಂತ ಗೊತ್ತಾಗಲ್ಲ. ನಾನು ಯಾವಾಗಲೂ ಸರ್ವಿಸ್ ಬಿಟ್ಟಾಗ ಗಾಡಿ ಅಂದರೆ ಸರ್ವಿಸ್ ಅಂದರೆ ಇದು ಸ್ವಲ್ಪ ಗಾಡಿ ಏನೋ ಪ್ರಾಬ್ಲಮ್ ಆಯ್ತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸರ್ವಿಸ್ ಮಾಡಿ. ತಿರ್ಗಾ ನಾನು ರೈಡ್ಗೆ ಹೋಗೋಕ್ಕೆ, ಮತ್ತು ತಿರ್ಗಾ ಎಲ್ಲಾದರೂ ರೈಡ್ಗೆಲ್ಲಾದ್ರೂ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸರ್ವಿಸ್ ಮಾಡಿದ್ರಲ್ಲಿ ಬಂದು ಎಲ್ಲ ಕ್ಲಿಯರ್ ಇದೆ. ಎಷ್ಟು ಗಾಡಿದೇನೆಂದರೆ ಇದು ಹ್ಯಾಂಡಲ್ ಬಾರ್ ಒಂದು ಪೆಂಡಿಂಗ್ ಇದೆ, ಮತ್ತು ಎಕ್ಸಾಸ್ಟ್ ಹಾಕೋಣ ಅಂತಿದ್ದೀನಿ. ಫ್ಯಾಕ್ ಲಂಬರ್ ಹಾಕಬೇಕು, ಇಷ್ಟೊಂದು ಐಟಮ್ ಹಾಕಿಲ್ಲ. ಬಟ್ ಅದು ಬಿಟ್ಟು ನಾರ್ಮಲ್ ಬೇಸಿಕ್ ಸರ್ವಿಸ್ ಎಲ್ಲ ಆಗಿದೆ, ಕ್ಲಿಯರ್ ಆಗಿದೆ. ಅದೇ ಏನಂದರೆ ಇವಾಗ ಅದೆಲ್ಲ ಮಾಡ್ಬೇಕಂದ್ರೆ ತಿರ್ಗಾ ನಾನು ಸಂಬಳಕ್ಕೆ ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ಇನ್ಸೆಂಟಿವ್ ವೆಯ್ಟ್ ಮಾಡಬೇಕು. ಇದೇ ರೊಟೇಷನ್ ಆಗ್ತಾ ಇರುತ್ತೆ ಯಾವಾಗಾದರೂ. ಏನು ಮಾಡೋದು, ಕೆಲಸ ಮಾಡೋದೆಲ್ಲ ಇದೆ ಕತೆ. ಟೈಮ್ ಇನ್ಸೆಂಟಿವ್ ಕೊಡೋಲ್ಲ, ಒಂದು ಸಂಬಳ ಟೈಮ್ ಕೊಡೋಲ್ಲ, ಇಲ್ಲಾಂದರೆ ಇನ್ಸೆಂಟಿವ್ ಕೊಡೋಲ್ಲ. ಎರಡು ಕೊಟ್ಟರೆ ಕಂಪನಿಯಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಬಂದು ಏನಾದರೂ ಒಂದು ಪ್ರೊಸೆಸ್ಸಲ್ಲೋ ಇಲ್ಲ ಏನಾದ್ರು ಇದರಲ್ಲಿ ಬಂದು ಏನಾದರೂ ಡಿಲೇ ಇರುತ್ತೆ. ನಮ್ಕೊಂಡು ಏನು ಮನೆ ಹೆಂಗೆ ಮೇಂಟೈನ್ ಮಾಡೋದು ಈಗ ನಾವು ಗೊತ್ತಾಗ್ತಲ್ಲ. ನಮ್ಮದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಓಕೆ ಗೈಸ್, ನೆಕ್ಸ್ಟು ಫ್ಯೂಲ್ ಹಾಕ್ಸ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ. ನೆಕ್ಸ್ಟು ಗಾಯ್ಸ್ ಪೆಟ್ರೋಲ್ ಹಾಕಾಯ್ತು. ನೆಕ್ಸ್ಟು ಲೊಕೇಶನ್ಗೆ ಹೋಗೋದೆ. ಹಿಂಗೆ ಸ್ಟ್ರೈಟಾಗಿ ಹೋದರೆ ವಾಚ್ ಫ್ಯಾಕ್ಟ್ರಿ, ಅಲ್ಲಿ ಒಂದು ಟರ್ನಿಂಗ್ ಇದೆ, ಟೀ ಅಂಗಡಿ ಎಲ್ಲ ಸಿಗುತ್ತೆ. ನಮ್ಮ ಸ್ಕೂಲ್ ಟೈಮಲ್ಲಿ ಮತ್ತು ನಮ್ಮ ಕಾಲೇಜ್ ಟೈಮಲ್ಲೆಲ್ಲ ಬಂದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಅಡ್ಡಾಗ್ತಾ ಇದ್ದೀವಿ ಅಲ್ಲಿ ವಾಚ್ ಫ್ಯಾಕ್ಟ್ರಿ ಹತ್ರ. ಮರೆಯೋಕೆ ಹಾಕ್ದಿರೋ ಜಾಗ ಎಲ್ಲ. ಇದು ಕಮ್ಕೋಟ್ನಳ್ಳಿಯಲ್ಲಿ ಇಲ್ಲೊಂದು ಹೋಟ್ಲಿದೆ, ಇಂಡಿಯನ್ ಹೋಟ್ಲ್ ಅಂತ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತೈತೆ ನೋಡಿ ಹೋಟ್ಲ್. ಹೆಂಗಂದರೆ ನಾವು ಇದು ಮೇಯ್ನು ಆಲ್ಮೋಸ್ಟ್ ಆಂಧ್ರ ಸ್ಟೈಲ್, ಬಟ್ ಬಿರಿಯಾನಿ ಮತ್ತು ಕಬಾಬ್ ಮಾತ್ರ ಏನು ಟೇಸ್ಟ್ ಗೊತ್ತಾ, ಅದು ಚೆನ್ನಾಗಿರುತ್ತೆ. ಅದ್ರದ್ದು ನೆಕ್ಸ್ಟು ಯಾವಾಗಾದ್ರೂ ಒಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ. ನಾನು ನಿಲ್ಲಿಸಿ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ತೋರಿಸ್ಬೇಕಂತಾನೆ. ನೋಡಿ ಅದೇ ಹೋಟ್ಲು. ಹೀಗೆ ಬರೋದು ಸುಮ್ಮನೆ ಹಂಗೆ ಫ್ರೆಂಡ್ಸ್ ಜೊತೆ. ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತೀವಿ ತಿರುಗಾಟ ಹೋಗ್ಬೇಕು ಅಂತ. ಅಷ್ಟರಲ್ಲಿ ಏನು ಮಾಡ್ತಾನೆ ಒಬ್ಬ, ಏನು ಮಾಡ್ತಾನೆ, ಮಚ್ಚ ಲಾಸ್ಟ್ ಟೈಮ್ ತಿಂದಿದ್ದೆ ಊಟ ಚೆನ್ನಾಗಿತ್ಕೊಳ ಅಂತ ಹೇಳ್ತಾನೆ. ಅದೇನಾಗುತ್ತೆ, ನಾವು ಪ್ಲ್ಯಾನ್ ಮಾಡಿದ ಜಾಗ ಬಂದು ಕ್ಯಾನ್ಸಲ್ ಆಗೋಗುತ್ತೆ. ಬೇರೆ ಜಾಗಕ್ಕೆ ನಾವು ಹೋಗಿ ಊಟ ಮಾಡ್ಕೊಂಡು ಹೋಗೋ ಆ ಥರ ಆಗ್ಬಿಡ್ತದೆ. ಅಲ್ಲ, ನನ್ನ ಚಾನಲ್ ಓಪನ್ ಮಾಡೋಕ್ಕೆ ಮುಂಚೆ ಎಲ್ಲ ಮೆಮರೀಸ್ ಅಂದರೆ ಫುಡ್ದು ಇರುತ್ತೆ, ಪ್ಲಸ್ಸು ಮೋಟೋ ವ್ಲಾಗು. ಹಂಗೆ ಏನಂದರೆ ಇಲ್ಲಿ ಯಾವಾಗಲೂ ಬಂದರೆ ರೋಡು ಈ ಕಡೆ ಹೋಗೋದಾ ಇಲ್ಲ ಆ ಕಡೆ ಹೋಗೋದಾ ಅನ್ನೋದೇ ಕನ್ಫ್ಯೂಷನ್. ಲಾಸ್ಟ್ ಟೈಮ್ ಹಿಡಿದಿಲ್ಲ ಹಂಗೆ ಆಯಿತು. ಆ ಕಡೆ ಹೋಗೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಹಿಂಗೆ ಹೋಗಿದ್ದು ನಾನು ಅಂತಿಲ್ಲ, ಯೋಚನೆ ಮಾಡ್ತಾಯಿದ್ದೆ. ಲಾಸ್ಟ್ ಟೈಮ್ ಇದೇ ಥರ ಆಯಿತು. ಹೋದರೆ ಹೋಗಿ ನೋಡೋ ಹಂಗೆ ಮಾಡೋದು. ಆಯ್ತು, ಒಂದು ನಿಮಿಷ ರೀ, ಫೋನ್ ಬೇರೆ ಹೊಡ್ಕೊತದೆ. ಅಲ್ಲಿ ನೋಟಿಫಿಕೇಷನ್ ಎಲ್ಲ ಏನಿದೆ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಂಬಿಡೋಣ.
ಎಷ್ಟು ಕಾಲ್ ಬರುತ್ತೆ ಗುರು, ಸ್ಕ್ಯಾಮ್ ಕಾಲ್ಸು ಕಂಪನಿದು. ಏನಿಲ್ಲ, ಇನ್ನೂ ಒಂದು 8-9 ಕಿಲೋಮೀಟ್ರ್ ಇದೆ. ಮನೆಯಿಂದ ಬರೋವಾಗಲೇ ಲೈಟಾಗಿ ಹೊಟ್ಟೆಸ್ತಾಯಿತ್ತು. ಅದಕ್ಕೆ ಇಲ್ಲೊಂದು ಬಜ್ಜಿ ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ. ಸ್ವಲ್ಪ ಲೈಟಾಗಿ ಏನಾದರೂ 1-2 ಬಜ್ಜಿನ ತಿನ್ಕೊಂಡು ಹೋಗೋಣ ಅಂತ. ಚಟ್ನಿ ಮಾತ್ರ ಸ್ಪೈಸಿಯಾಗಿತ್ತು. 3 ಬಜ್ಜಿಗೆ 10 ರೂಪಾಯಿ. ಟೇಸ್ಟ್ ಚೆನ್ನಾಗಿದೆ, ಆಯಿಲ್ ಫುಲ್ ಫ್ರೆಶ್ಶು. ಹೆಲ್ಮೆಟ್ ಬೇರೆ ಚೇಂಜ್ ಮಾಡ್ಬೇಕಂತ ಇದ್ದೀನಿ. ಒಂದು ಒಳ್ಳೆ ಹೆಲ್ಮೆಟ್ ವಿತ್ ಬ್ಲೂಟೂತ್ ಅಂತ ಯೋಚನೆ ಮಾಡಿದೆ, ಬಟ್ ಯಾರು ಅದನ್ನು ಮೇಂಟೆನೆನ್ಸ್ ಮಾಡ್ತಾರೆ, ಅದಕ್ಕೆ ಬೇಡ ಅಂತ ಯೋಚನೆ ಮಾಡಿದ್ದೀನಿ. ಆದರೆ ಒಂದು ಒಳ್ಳೆ ಹೆಲ್ಮೆಟ್ ನೋಡ್ತಾಯಿದ್ದೀನಿ. ಒಂದು XR SMK LS2 ಇಲ್ಲಾಂದರೆ KYT, ಮತ್ತು ಇನ್ನೊಂದು ಯಾವುದೋ ಒಂದಿದೆ, ಅದು ಕೊರೋಡಾನ ಏನೋ ಒಂದಿದೆ. ಅದು ಹೆಲ್ಮೆಟ್ ಶೇಪ್ ಇದೆ, ಯೂನಿಕ್ ಆಗಿದೆ ಫುಲ್ಲು. ಬಟ್ ಏನಂದರೆ ಆಫ್ ರೋಡಿಂಗ್ ಹೆಲ್ಮೆಟಾ ಇಲ್ಲಾಂದರೆ ಟೂರಿಂಗ್ ಹೆಲ್ಮೆಟಾ ಅಂತ ಇನ್ನೂ ಇದರಲ್ಲಿದ್ದೀನಿ. ಎರಡಕ್ಕೂ ಯೂಸ್ ಆಗೋ ಥರ ಒಂದು ಹೆಲ್ಮೆಟ್ ಇದ್ದರೆ ಚೆನ್ನಾಗಿರುತ್ತೆ. ಎರಡಕ್ಕೂ ಒಂದೇ ಟೈಮ್. ಹಂಗೆ ಆಫ್ ರೋಡಿಂಗ್ ಹೆಲ್ಮೆಟ್ ತೊಗೊಂಡು ಟೂರಿಂಗ್ ಹೋಗ್ತೀವಿ ಅಂತ ಹೇಳಿದ್ರೆ ಆಗೋಲ್ಲ. ಅದು ಈ ವೈಸರ್ ಆಡ್ತಾ ಇರ್ತದೆ, ಹಂಗೆ ಒಂಥರ ಡಿಸ್ಟರ್ಬೆನ್ಸ್ ತುಂಬ. ಅದು ಡಿಸ್ಟರ್ಬೆನ್ಸ್. ಹಬ್ಬಿದ್ರೆ ಲೆಕ್ಕ ಇದು ಸರಿಯಾಗಿದೆ. ಪೈನಾಪಲ್ ಎಲ್ಲ ಫಾರ್ಮರ್ಸ್ ಬಂದು ಲಾಟಾಗಿ ತೊಗೊಂಬಂದು ಇದು ಅಪ್ಪ ಕಮ್ಮಿ ರೇಟಿಗೆ ಕೊಟ್ಬಿಡ್ತಾರಪ್ಪ. ಇಲ್ಲಿ ನೋಡಿದ್ರೆ ರೇಟೇ ಬೇರೆದಿರುತ್ತೆ ಅಲ್ಲಿ ಕೊಡೋ ರೇಟಿಗೂ. ರೈತರಿಗೆ ಏನಂದರೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಬರೋಲ್ಲ, ಅಷ್ಟು ಕಷ್ಟಪಡ್ತಾರೆ ಅವರು. ಏನು ಮಾಡೋದು. ಎಲ್ಲ ದೇವರಪ್ಪ ನಿಜವಾಗ್ಲೂ. ನಮಗೂ ಒಂದು ಆಸೆ ಇದೆ, ಈ ಸರ್ಟೈನ್ ಏಜ್ ಆದಮೇಲೆ ಅಗ್ರಿಕಲ್ಚರ್ ಮಾಡಬೇಕು, ಹಂಗೆ ಆ ಲ್ಯಾಂಡಲ್ಲೇ ಇದಾಗಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ. ಅಪ್ಪ ಮೇನ್ ಜಂಕ್ಷನ್ಗೆ ಬಂದ್ಬಿಟ್ಟಿವ್ರು. ಜಂಕ್ಷನ್ ಬರೋಷ್ಟರಲ್ಲಿ ಹೇಳ್ತೀರ ರೈಟ್ ಹೋಗ್ಬೇಕು, ಹೆಸರುಘಾಟಕ್ಕೆ ರೈಟ್. ಬ್ಯಾಂಗ್ಳೂರಲ್ಲೇ ಒಳ್ಳೆ ಜಾಗ ಇದೆಯಲ್ಲ, ಇಲ್ಲೇ ಎಕ್ಸ್ಪ್ಲೋರ್ ಮಾಡೋಣಪ್ಪ. ಇಲ್ಲೇ ಎಕ್ಸ್ಪ್ಲೋರ್ ಮಾಡಿ. ಅವ್ನು ನೋಡಿದ್ರು ಬಸ್ಸಿಗೆ ಕೈ ಟಚ್ ಮಾಡೋಕೆ ಹೋಗ್ತಾವನೆ. ಏನಾಯ್ತಾ? ಮಾರಮ್ಮ ಲೇಡೀಸ್ ಪ್ರೆಗ್ನೆಂಟ್ ಗುರು ಗಾಡಿಗಳು ಬರ್ತಾಯಿದೆ, ಏನಿದೆ ಅದೇ ಅಂತ ಹಂಗೆ ಬರ್ತಾನೆ ಇರ್ತಾರಪ್ಪ. ಇದರಲ್ಲಿ ಬೇರೆ ಪಬ್ಲಿಕ್ ಫುಲ್ ಸಿತ್ಕೊಂಡ್ಬಿಡ್ತಾರೆ. ಲೈಟಾಗಿ ಟಚ್ ಕಿಚ್ ಮಾಡಿ ಮಾಡಿಬಿಟ್ರೆ ಅಷ್ಟೇ ಮುಗೀತು. ಅವತ್ತಿನ ದಿವಸ ನರಕ ನೋಡಿ. ಇಲ್ಲಿ ಹೋಟೆಲ್ ಹೊಯ್ಸರ್ ಅಂತ ಇದೊಂದು ಬ್ರಾಂಚು. ಏನು ಇಲ್ಲ ತಿನ್ಬಿಡೋಣ. ನಾನು ಮೈನ್ ಬ್ರಾಂಚ್ ತೋರಿಸಿದ್ರಿ ನಿಮಗೆ. ಮೈನ್ ಬ್ರಾಂಚ್ ಅಣಬೆ ರೈಸ್ ತಿನ್ಬೇಕಂತಾನೆ ಬಂದಿರೋದು ಇಷ್ಟು ದೂರ. ಮಶ್ರೂಮ್ ಬಿರಿಯಾನಿ, ಕಬಾಬು ಗಿಬಾಬು, ಬೇರೆ ಏನಾದರೆ ಮಶ್ರೂಮ್ ಚಿಲ್ಲಿ ಇದೆ ಅಂತ ಅನಿಸುತ್ತೆ ನೋಡಿ. ಇಲ್ಲಿಂದ ರೋಡು ಇಲ್ಲಿ ಸೋಲ್ಜರ್ನಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬರುತ್ತೆ. ಇಲ್ಲಿಂದ ಸ್ಟಾರ್ಟಾಗಿ ಹೆಸರುಘಟ್ಟ ಗಂಟ ಪೀಸಾಗಿರುತ್ತೆ ರೋಡು, ಸ್ವರ್ಗ. ಏನು ಗುರು ಇದು ಯಮ್ಮ. ನಿಮಿಷ ನೋಡಿ. ಮರನೆಲ್ಲ ಹೆಂಗೆ ಸುಟ್ಟಾಕೋರು ಗುರು ಇಲ್ಲಿ. ನೋಡಿ ಅಲ್ಲಿ ಮರಳೆಲ್ಲ ಹಿಂಗೆ ಸುತ್ತಾಕೋರಲ್ಲ.
ಅದರಲ್ಲಿ ಎಷ್ಟೊಂದು ಪಕ್ಷಿಗಳು ಇದಾಗಿರುತ್ತೆ, ಅಲ್ಲಿ ಮನೆ ಮಾಡ್ಕೊಂಡಿರುತ್ತೆ, ಎಷ್ಟೊಂದು ಪ್ರಾಣಿಗಳು ಮನೆ ಮಾಡ್ಕೊಂಡಿರುತ್ತೆ. ಎಷ್ಟು ದೊಡ್ಡ ಮರನ ಸುಟ್ಟಾಕಿದ್ರಿ ಅಲ್ಲಿ. ಸೊ ನಾನು ಸೇರಿಸಿ ಹೇಳ್ತೀನಿ, ತುಂಬ ಫಸ್ಟು. ಆಮೇಲೆ ರಿಯಲ್ ಅನಿಮಲ್ಸ್ ಇದೆ, ಯಾರೂ ಇಲ್ಲ, ಹ್ಯೂಮನ್ ಬೀಯಿಂಗ್ಸ್ ಫಸ್ಟು. ಹ್ಯೂಮನ್ ಬೀಯಿಂಗ್ಸ್ ಇಲ್ದಿರ ಅರ್ಥ ಹೆಂಗಿರುತ್ತೆ ಗೊತ್ತಾ? ಯೋಚನೆ ಮಾಡಿ. ಇದ್ರದ್ದೇಕ್ರೆ ಇದ್ರದ್ದಕ್ಕೆ ಏನು ರೋಡಲ್ಲಿ ಗಾಡಿ ಬರೋದು ಹೋಗೋದು ನೋಡಲ್ಲ, ಅಲ್ಲಿ ಕಾರ್ನ ಬಂದು ಇದು ಮಾಡೋದು ನೋಡ್ತಾನೆ ಅವನು. ಮತ್ತೆ ಇಲ್ಲೆಲ್ಲನೂ ನಿಮಗೆ ವೆಜಿಟೇಬಲ್ಸ್ ಎಲ್ಲನೂ ಅಗ್ರಿಕಲ್ಚರ್ ಮಾಡಿ ತಗೊಂಬಂದು ಮಾರೋದು. ಹೆಸರುಘಟ್ಟದಲ್ಲಿ ಸಿಗೋ ವೆಜಿಟೇಬಲ್ಸ್ ಎಲ್ಲನೂ ಅಗ್ರಿಕಲ್ಚರ್ ಮಾಡಿ, ಅವರು ಇದರಲ್ಲಿ ಅಗ್ರಿಕಲ್ಚರ್ ಮಾಡಿ ತಗೊಂಬಂದು ಮಾರೋದು. ಏನಂದರೆ ತುಂಬ ಇದಿರುತ್ತೆ, ನಿಮಗೆ ಹೆಲ್ತಿ ಇರುತ್ತೆ, ಮತ್ತು ಮೇನಿಂದ ಹೈಬ್ರಿಡು ಆ ಥರ ಏನಿರಲ್ಲ. ಏನೆಲ್ಲ ಸುಡೋದ್ರಲ್ಲೇ ಅವರಲ್ಲ ಅವರು. ಹೋಗ ತಗ ಇರೋ ಬರೋ ಫಾರೆಸ್ಟ್ನಲ್ಲಿ ಅವ್ರು ಹಾಕ್ತಾರಲ್ಲ ಅವರು. ನನ್ನ ಹಳೆ ವಿಡಿಯೋದಲ್ಲಿ ಒಂದು ಇದಿದೆ, ಈ ಡ್ರೈನೇಜ್ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹಾಕಿದ್ದೆ, ಬಾದಾಮು ಮತ್ತು ಇದು ಡ್ರೈನೇಜ್ ಎಲ್ಲ. ಅದ್ರದ್ದು ಅಂಗಡಿ ಇಲ್ಲೇ ಇದೆ ನೋಡಿ, ಅವ್ನು ತುಂಬ ದಿವಸದಿಂದ ಇಲ್ಲೇ ಇಟ್ಟ ಅವನು. ಇದೇ ಅಂಗಡಿ. ಈ ಕಡೆ ಬಂದಾಗ ನಾನು ತಗೊಂಡಿದ್ದೆ ಎಷ್ಟೊಂದ್ಸಲಿ ಅವನ ಹತ್ರ ಎಲ್ಲ ಡ್ರೈ ಫ್ರೂಟ್ಸು, ಇದು ಬಾದಾಮ್, ಪಿಸ್ತಾ, ಅದು ವಾಲ್ನಟ್ಸು, ಕ್ಯಾಶು, ಇದೆಲ್ಲ ಅವನ ಹತ್ರ ಕಮ್ಮಿ ರೇಟಿಗೆ ಸಿಗುತ್ತೆ. ಇಂಡಿಕೇಟ್ರ್ ಮುಂಚೆನೇ ಹಾಕಿ ಸಾಯಿರಲಿ ಇತ್ತು. ಕರೆಕ್ಟಾಗಿ ಅಲ್ಲಿ ಟರ್ನಿಂಗ್ ಬರೋಕೆ ಇಂಡಿಕೇಟರ್ ಹಾಕ್ತಾರೆ. ಆಗ ಹಿಂದೆಯವ್ರು ಏನು ಮಾಡ್ತಾನೆ ಹೇಳೋ, ಮುದ್ದು ಬಿಡ್ತಾನೆ. ಎಲ್ಲ ಓಡಿಸ್ಬೇಕಂದ್ರೆ ಒಂಥರ ಫೀಲೇ ಒಂಥರ. ಇಲ್ಲಿ ಬಂದ್ಬಿಡ, ಇನ್ನ ಅಲ್ಲಿ ಮಾವನ್ ಹೋಟ್ಲ್ ಹತ್ರನೇ ಬಂದ್ಬಿಟ್ವಿ. ಹೋಗಿ ಹೋಟ್ಲನ್ನ ಚೇಂಜ್ ಆಗೋಯ್ತಾ? ಇನ್ಫ್ರಾಸ್ಟ್ರಕ್ಚರೇ ಬೇರೆ ಥರ ಇದೆಯಲ್ಲ. ನೋಡೋಣ ರೀ, ಇಲ್ಲೇ ಇತ್ತು ಹೋಟ್ಲು, ಆದರೆ ಥರ ಇದೆಯಲ್ಲ ಇದು. ये ओल्ड है ना, ओल्ड वाला होटल वही है ना? ठीक है. ನೋಡಿ ಗಾಯ್ಸ್, ಇದೇ ನಾನು ಹೋಟ್ಲ್ ಹೇಳಿದ್ದು, ಆದರೆ ಸ್ವಲ್ಪ ಡೆವಲಪ್ ಆಗಿಬಿಟ್ಟಿದೆ ಹೋಟ್ಲು ಅಷ್ಟೇ.
ಸರಿ ಓಕೆ ನೋಡಿ ಫುಡ್ ಆರ್ಡರ್ ಮಾಡೋಣ. ರೈಸ್ ಐಟಮ್ ಏನಿದೆ ಮೇಡಮ್? ಬಿರಿಯಾನಿ ಇದೆ, ಫ್ರೈಡ್ ರೈಸ್ ಇದೆ, ಪನ್ನೀರ್ ಫ್ರೈಡ್ ರೈಸ್ ಇದೆ, ಮಶ್ರೂಮ್ ಇದೆ, ಪನ್ನೀರ್ ಫ್ರೈಡ್ ರೈಸ್, ವೆಜಿಟೇಬಲ್ ಫ್ರೈಡ್ ರೈಸ್. ಬಿರಿಯಾನಿ ರೈಸ್ ಅಂದರೆ ನೀವು ಮಶ್ರೂಮ್ ಹಾಕಿರ್ತೀರ, ಅದರಲ್ಲಿ ಬರೀ ರೈಸ್ ಮಾತ್ರ ಇರುತ್ತೆ, ಇರುತ್ತಾ? ಮಶ್ರೂಮ್ ರೈಸ್ ಒಂದು, ಬಿರಿಯಾನಿ ರೈಸ್ ಇಲ್ಲೇನೋ ಪಾರ್ಸಲ್ ಇಲ್ಲ ಇಲ್ಲ. ಕೂತ್ಕೊಳ್ಳಿ. ಹೋಟ್ಲ್ ಇಂಟೀರಿಯರೇ ಚೇಂಜ್ ಆಗ್ಬಿಟ್ಟಿದ್ಯಪ್ಪ. ಚಿಕ್ಕದಾಗಿತ್ತ, ದೊಡ್ಡದು ಮಾಡ್ಬಿಟ್ಟಾರೆ ಹೋಟ್ಲು. ರೈಸ್, ಬಿರಿಯಾನಿ ರೈಸ್, ಮಶ್ರೂಮ್ ಬಿರಿಯಾನಿ ರೈಸ್. ಸ್ನಾಕ್ಸು ಏನು ನೋಡೋದು? ಫ್ರೆಂಚ್ ರೈಸ್ ಏನು ಬೇಡ, ಏನು ಮಾಡೋದು? ಮಶ್ರೂಮ್ ಪುದೀನ, ಮಂಚೂರಿಯನ್, ಮಶ್ರೂಮ್ ಚಿಲ್ಲಿ, ಸೇರ್ವಾದಿಯಲ್ಲ ಒಳ್ಳೆ ಟೇಸ್ಟ್ ಸೇರೋ ಮಾತ್ರ. ಇದ್ರ ಜೊತೆ ಏನಾದರೂ ಒಂದು ನೀರು ದೋಸೆ, ಪರೋಟ ಆ ಥರನ ತೊಗೊಂಬಿಟ್ರೆ ಸೈಟು. ವಿಚಾರದಲ್ಲಿ ಮಶ್ರೂಮ್ ಹಾಕಿರ್ತಾನೆ, ಅದನ್ನ ಟೇಸ್ಟ್ ಅದು. ಬೆಳ್ಳುಳ್ಳಿ ಕಬಾಬ್. ಬಂದು ಊಟ ಆಯಿತು. ಸೊ ಹೊಡೋಣ ಅಂತಂದರೆ ರಿಟರ್ನು. ಚಾರ್ಜ್ ಬೇರೆ ಕಮ್ಮಿ ಇದೆ ಕ್ಯಾಮ್ರಾದು, ಸದ್ಯಕ್ಕೆ ಆಫ್ ಮಾಡ್ತೀನಿ. ಚಾರ್ಜ್ ಕಮ್ಮಿ ಇದೆ ಗೊತ್ತಾಯಿತು, ಆದರೆ ಮನುಷ್ಯನ ಕೇಳಿಲ್ಲ. ಏನೋ ಒಂಥರ ಇದು ನೈಟ್ ಇದು ಬಂದು ರೆಕಾರ್ಡ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತಪ್ಪ, ಅದಕ್ಕೆ ರೈಟ್ ಎಷ್ಟು ರೆಕಾರ್ಡ್ ಆಗುತ್ತೆ ಆಗಲಿ, ಆಮೇಲೆ ಆಫ್ ಆಗಲಿ ಅಲ್ವಾ. ರೆಕಾರ್ಡ್ ಆಗಿರೋದು ಹೆಂಗಿದೆ ಡಿಲೀಟ್ ಆಗಲ್ಲ, ಆಗಲಿ.